ನನಗೆ ಗೊತ್ತಿಲ್ಲಪ್ಪ, ಅದು ಕಾನೂನುವಾಗಿ ನೀವು ಪೊಲೀಸರಿಗೆ ಕಪಾಳ ಹೊಡೆದ್ರೆ ನಡೀತದ? ಅಲ್ಲ, ಪೊಲೀಸರು ಹತ್ತಿಕ್ಕುವಂತ ಪ್ರಯತ್ನ ಮಾಡೋದು ನನಗೆ ಅದು ಗೊತ್ತಿಲ್ಲ. ಆದ್ರೆ ಇಷ್ಟೇ, ನೀವು ಕೂಡ ಇದೀರಿ ಮಾಧ್ಯಮದವರು, ನಿಮ್ಗೆ ಯಾರ ಕಪಾಳಿಗೆ ಹೊಡೆದ್ರೆ ನಡೀತದ? ಸಮವಸ್ತ್ರ ಬಗ್ಗೆ ಇದ್ದವ್ರು ಯಾರು ಬಿಟ್ಟು ಮಾಡ್ತದ? ಸ್ವಾಮೀಜಿನೇ ಇರಲಿ, ಯಾರೇ ಇರಲಿ, ಎಂ ಬಿ ಪಾಟೀಲ್ ನಾನು ಕಪಾಳಿಗೆ ಹೊಡೆದ್ರೆ ನಡೀತದ? ಹೋರಾಟಗಾರರು ಹೇಳ್ತಿರಲ್ಲಪ್ಪ, ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ಮತ್ತೆ ಅದ್ರೂ ಹೇಳಿದ್ದೀನಿ. ಮತ್ತೆ ಮುಖ್ಯಮಂತ್ರಿಗಳು ಕನಕಪುರ ಮೆಡಿಕಲ್ ಕಾಲೇಜ್ ಬಂದಾಗ ನಾವು ಮುಖ್ಯಮಂತ್ರಿಗಳು ನೆನಪು ಮಾಡ್ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದ್ದೀನಿ. ಅದು ಕಾನೂನುವಾಗಿ ನೀವು ಪೊಲೀಸರಿಗೆ ಕಪಾಳ ಹೊಡೆದ್ರೆ ನಡೀತದ? ಅಲ್ಲ, ಪೊಲೀಸರು ಹತ್ತಿಕ್ಕುವಂತ ಪ್ರಯತ್ನ ಮಾಡೋದು ನನಗೆ ಅದು ಗೊತ್ತಿಲ್ಲ. ಆದ್ರೆ ಇಷ್ಟೇ, ನೀವು ಕೂಡ ಇದೀರಿ ಮಾಧ್ಯಮದವರು, ನಿಮ್ಗೆ ಯಾರ ಕಪಾಳಿಗೆ ಹೊಡೆದ್ರೆ ನಡೀತದ? ಸಮವಸ್ತ್ರ ಬಗ್ಗೆ ಇದ್ದವ್ರು ಯಾರು ಬಿಟ್ಟು ಮಾಡ್ತದ? ಸ್ವಾಮೀಜಿನೇ ಇರಲಿ, ಯಾರೇ ಇರಲಿ, ಎಂ ಬಿ ಪಾಟೀಲ್ ನಾನು ಕಪಾಳಿಗೆ ಹೊಡೆದ್ರೆ ನಡೀತದ? ಆಮೇಲೆ ಇವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಅದಾದ್ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ, ಮಾಡಿ ಸ್ಪಷ್ಟವಾಗಿ ಹೇಳಿದ್ದೀನಿ. ಏನೂ ಇದು ಬಿಡಲಾದೆ ಒಂದೊಂದು ಶಬ್ದವನ್ನು ಕೂಡ ನಾವು ಅವ್ರಿಗೆ ಇದು ಮಾಡೋ ಅಂತ ಹೇಳಿದ್ದೀನಿ. ಮತ್ತೆ ಹೀಗಾಗಿ ಮತ್ತೆ ಯಾಕೆ ಇವ್ರು ಮುಂದುವರಿಸಿದ್ರೆ ಮುಗಿದೋದ ಕತೆ. ಎಲ್ಲರೂ ಈಗ ಕೂಡಲ ಸಂಗಮ ಸ್ವಾಮಿಗಳು ಈಗಾಗಲೇ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಎಲ್ಲರೂ ಕೂಡಿ. ಅದ್ರಲ್ಲಿ ಯಾವುದೂ ಕೂಡ ಅದಕ್ಕೆ ಹೋರಾಟಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಈ ವಿಚಾರದಲ್ಲಿ ಒಂದು ದಿವಸ ಅದ್ಯಾವುದೂ ಕೂಡ ಇಲ್ಲಿ ಪ್ರಶ್ನೆ ಬರೋದಲ್ಲ. ಯಾಕಂದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ದೇಶದ ಆಸ್ತಿ, ದೇಶದ ಸ್ವತಂತ್ರ ಸಲ ಹೋರಾಟ ಮಾಡಿದಂಥ, ನಮ್ಮ ಕನ್ನಡ ನೆಲದಲ್ಲಿ ಜನಿಸಿದಂಥ ಇವತ್ತು ಒಬ್ಬ ಶ್ರೇಷ್ಠ ಹೋರಾಟಗಾರ್ತಿ, ಶ್ರೇಷ್ಠ ಮಹಿಳೆ. ಹೀಗಾಗಿ ಅದು ಯಾವುದೂ ಕೂಡ ಗೊಂದಲ ಇಲ್ಲ. ಹೀಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಎಲ್ಲರೂ ಕೂಡ ಒಂದೇದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣ ನಾಮಕರಣ, ತದನಂತರ ಅದ್ರ ಜೊತೆಗೆ ಅನೇಕ ಕಾರ್ಯಕ್ರಮ, ವೆಲೋಡ್ರೋಮು ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನ ಕೂಡ ಇವತ್ತು ದಿವಸ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೀವಿ. ಅವೆಲ್ಲವನ್ನು ಕೂಡ ಅಲ್ಲಿ ಉದ್ಘಾಟನೆ ಮಾಡಿ ಬಂದು ಮೂರ್ತಿಯನ್ನು ಅನುಭವಿಸಿ ವೆಲೋಡ್ರೋಮ್ಗೆ ಹೋಗಿ ಬಂದು ಮುಂದೆ ದರ್ಬಾರ್ ಹೈಸ್ಕೂಲ್ನಲ್ಲಿ ಒಂದು ಬೃಹತ್ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಎಲ್ಲರೂ ಶಾಸಕರು ಎಲ್ಲರೂ ಕೂಡಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಎಲ್ಲರೂ ಕೂಡ ಒಂದು ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಿಂದ ಉದ್ದೇಶ ಮಾಡ್ತಾ ಇದ್ದೀವಿ. ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಇವತ್ತು ದೇಶದ ಸಲುವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ದಿಟ್ಟ ನಮ್ಮ ಮಹಿಳೆ, ನಮ್ಮವರು. ಹೀಗಾಗಿ ಅವರ ಒಂದು ಮೂರ್ತಿ ಭಾಳ ದಿವಸದಿಂದ ಕಾರಣಾಂತರದಿಂದ, ಯಾಕಂದರೆ ಅಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸರ್ಕಾರದಿಂದ ಅನೇಕ ದಶಕಗಳು ನನಗೂ ತೆಗೆದಿತ್ತು. ಅಲ್ಲಿ ಅವರಿಗೆ ಬಸ್ ನಿಲ್ದಾಣದಲ್ಲಿ ಒಂದು ಜಾಗವನ್ನು ಕೊಡಿಸಿ ಇವತ್ತೊಂದು ದಿವಸ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಮತ್ತು ಆ ಬಸ್ ನಿಲ್ದಾಣಕ್ಕೆ ಅವರು ಮೂರ್ತಿ ಸ್ಥಾಪನೆ ಮಾಡಿದ್ಮೇಲೆ ಅವ್ರ ಹೆಸರಿಡೋದು ಯೋಗ್ಯ ಅಂತ ತಿಳ್ಕೊಂಡು ನಾನು ಅವತ್ತೊಂದು ದಿವಸ ಅದನ್ನು ಅವ್ರ ಹೆಸರನ್ನು ಕೂಡ ನಮ್ಮ ಇವರು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಹೆಸರನ್ನು ಕೂಡ ನಾವು ತಂದು ಸಿಟ್ಟಿದ್ದೀವಿ. ವೆಲೋಡ್ರೋಮ್ ಇವತ್ತು ದಿವಸ ಭಾಳ ದಿವಸದ ಕನಸು, ಅವತ್ತು ದಿವಸ ಅನೇಕ ದಶಕದ ಕನಸು. ಆ ವೆಲೋಡ್ರೋಮ್ ನಮ್ಮಲ್ಲಿ ವಿಜಯಪುರ, ಜಮಖಂಡಿ, ಬಾಗಲಕೋಟೆ ಮತ್ತು ಚಿಕ್ಕೋಡಿ ಈ ಭಾಗದಲ್ಲಿ ಸೈಕ್ಲಿಸ್ಟ್ ಇವತ್ತು ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಅವ್ರಿಗೆ ಅದು ಅನುಕೂಲ ಆಗೋ ರೀತಿಯಲ್ಲಿ ಅದು ಒಂದು ಉದ್ಘಾಟನೆ ಆಗ್ತದೆ. ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ, ಅವನ್ನು ಕೂಡ ಉದ್ಘಾಟನೆ ದಿವಸ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು ಮಾಡ್ತಾರೆ. ಕೇಂದ್ರ ಕಾರಾಗೃಹಕ್ಕೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಅದನ್ನು ಪ್ರೊಸೆಸ್ ಮಾಡಿದ್ದೀವಿ. ಒಂದು ಇಂಟೀರಿಯರ್ಸ್ಗೆ ಸ್ವಲ್ಪ ಇದೆ, CC ಕ್ಯಾಮ್ರಾದ ಕೆಲಸ ಇದೆ. ಇನ್ನೊಂದು 15 ಕೋಟಿ ರೂಪಾಯಿ ಬೇಕಾಗ್ತದೆ. ಅದನ್ನು ಕೂಡ ನಾನೇ ಗೃಹ ಮಂತ್ರಿ ಇದ್ದಾಗ ಅದನ್ನು 100 ಕೋಟಿ ರೂಪಾಯಿ ದಿವಸ ಕೊಟ್ಟು ಅದನ್ನು ಕಾರ್ಯಾಗಾರ, ನಮ್ಮ ಹಳೆ ಕಾರ್ಯಾಗಾರ ಅಂತೇಳಿ ಅದನ್ನು ಮಾಡಿಸಿದ್ದೆ. ಇನ್ನೊಂದು 15 ಕೋಟಿ ಅನುದಾನ ಬೇಕಾಗಿದೆ, ಅದನ್ನು ಪ್ರೊಸೆಸ್ ಮಾಡ್ತಾಯಿದ್ವಿ. ಅದನ್ನೊಂದು ಮತ್ತು ಮೈಸೂರು ಸ್ಯಾಂಡಲ್ಸ್ ಹೋಗ್ಕೊಂಡು ಅದು ಕೂಡ ಏನೋ ಪ್ರಗತಿಯಲ್ಲಿದೆ. ಇನ್ನೂ 3-4 ನೆಕ್ಸ್ಟ್ ಹಂತದಲ್ಲಿ ಮಾಡ್ತೀವಿ. ಈಗ ಪಂಚಮಸಾಲಿ ಸಮಾಜದ ಮುಖಂಡರು ಒಂದಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮುಗಿದೋದ ಕತೆ. ಎಲ್ಲರೂ ಈಗ ಕೂಡಲ ಸಂಗಮ ಸ್ವಾಮಿಗಳು ಈಗಾಗಲೇ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಎಲ್ಲರೂ ಕೂಡಿ. ಅದರಲ್ಲಿ ಯಾವುದೂ ಕೂಡ ಅದಕ್ಕೆ ಹೋರಾಟಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇವತ್ತು ಅವರ 2A ಹೋರಾಟ, ಇವತ್ತು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ. ಅದು ಯಾವುದೇ ಒಬ್ಬ ಸಮಾಜದಲ್ಲಿ ಹುಟ್ಟಿರ್ಬೋದು, ಹೆಮ್ಮೆ ಇರಬೇಕು ಆ ಸಮಾಜಕ್ಕೆ. ನಮ್ಮ ಸಮಾಜದಲ್ಲಿ ಹುಟ್ಟಿರೋಂಥ ಹೆಮ್ಮೆ ಇದೆ ಇವತ್ತು ದಿವಸ ಅವ್ರಿಗೆ. ಆದರೆ ಈ ವಿಚಾರದಲ್ಲಿ ಇವತ್ತು ದಿವಸ ಅದ್ಯಾವುದೂ ಕೂಡ ಇಲ್ಲಿ ಪ್ರಶ್ನೆ ಬರೋದಲ್ಲ. ಯಾಕಂದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ದೇಶದ ಆಸ್ತಿ, ದೇಶದ ಸ್ವತಂತ್ರ ಸಲ ಹೋರಾಟ ಮಾಡಿದಂಥ, ನಮ್ಮ ಕನ್ನಡ ನೆಲದಲ್ಲಿ ಜನಿಸಿದಂಥ ಇವತ್ತು ಒಬ್ಬ ಶ್ರೇಷ್ಠ ಹೋರಾಟಗಾರ್ತಿ, ಶ್ರೇಷ್ಠ ಮಹಿಳೆ.
ಹೀಗಾಗಿ ಅದು ಯಾವುದೂ ಕೂಡ ಗೊಂದಲ ಇಲ್ಲ. ಚೆನ್ನಮ್ಮನವರು ಜಂಬಿಗೆಯಲ್ಲಿ ಹುಟ್ಟಿದ್ದು ಅವ್ರ ತಾಯಿ ಹೌದು ಅದೆಲ್ಲನೂ ಕೂಡ ಸರ್ಕಾರದಿಂದ ಇದಾಗುತ್ತೆ. ಅವರು ಕೂಡ ಎಲ್ಲನೂ ಕೂಡ ಇದು ಮಾಡ್ತಾ ಇದ್ದಾರೆ, ಅವ್ರು ಭಾಗವಹಿಸಿದ್ದಾರೆ. ಅವತ್ತು ನಾವು ದೇಶಮುಖ್ ಫ್ಯಾಮಿಲಿನೂ ಕೂಡ ಇವತ್ತು ಎಲ್ಲ ಮಾಡಿದ್ರೆ ಎಲ್ಲರೂ ಕೂಡಿ ಮಾಡ್ತಾ ಇರ್ತಾರೆ. ಇದರಲ್ಲೇನು ಯಾವುದೇ ಗೊಂದಲಗಳು ಇಲ್ಲ. ಸಿದ್ದರಾಮಯ್ಯ ಅವರು ಲಾಂಗೆಸ್ಟ್ ಟೆನ್ಯೂರ್ ಪಾಸ್ ಮಾಡಿದ್ದಾರೆ ದೇವರಾಜ್ ಅರಸು, ಅದ್ರ ಬಗ್ಗೆ ಅದೀಗ ಇವತ್ತು ಅದನ್ನ ಸನ್ಮಾನ ಮಾಡಿದ್ದಾರೆ. ಇವತ್ತು ದಿವಸ ದೇವರಾಜ್ ಅರಸು ಅವರು ಒಬ್ಬ ಹಿಂದುಳಿದ ನಾಯಕರು, ಶ್ರೇಷ್ಠ ನಾಯಕರು. ದೇವರಾಜ್ ಅರಸು ಅವರು ಈ ನಾಡಿಗೆ ಸೇವೆಯನ್ನು ಮಾಡಿದಂಥವರು, ನಮ್ಮೆಲ್ಲರ ಹೆಮ್ಮೆಯ ನಾಯಕರು. ಹೊತ್ತು ಅದೇ ರೀತಿ ಸಿದ್ದರಾಮಯ್ಯನವರು ಇವತ್ತು ಅವ್ರಿಗೆ ಸರಿಸಮಾನವಾಗಿ ಇವತ್ತು ದಿವಸ ಅದಕ್ಕೆ ನಾಳೆ ಅದನ್ನು ಅವರು ಕೂಡ ಮೀರಿಸ್ತಾರೆ. ಅವ್ರದ್ದು ಒಂದು ವ್ಯಕ್ತಿತ್ವ, ಇವ್ರದ್ದು ಒಂದು ವ್ಯಕ್ತಿತ್ವ, ವಿಭಿನ್ನವಾದಂಥ ವ್ಯಕ್ತಿತ್ವ. ಸಿದ್ದರಾಮಯ್ಯನವರು ಕೂಡ ಒಂದು ಸೈದ್ಧಾಂತಿಕ ಹೋರಾಟವನ್ನು ಮಾಡ್ಕೊಂಡ್ಬಂದಂಥವ್ರು. ಇವತ್ತು ಕೃಷಿಕರಾಗಿ ಜನಿಸಿ ಇವತ್ತು ಭಾಳಷ್ಟು ಹಿಂದುಳಿದ, ಅಲ್ಪಸಂಖ್ಯಾತ, ದಲಿತರು, ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಒಂದು ಅಪಾರವಾದಂಥ ಕಾಳಜಿಯನ್ನು, ಬದ್ಧತೆಯನ್ನು ಹೊಂದಿದಂಥ ಒಬ್ಬ ಸಮಾಜವಾದ ಹಿನ್ನೆಲೆಯಿಂದ ಬಂದಂಥ ನಾಯಕರು. ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ 2 ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ. ಅವರು ಕೂಡ ಅನೇಕ ಯೋಜನೆಗಳನ್ನ ಇವತ್ತು ಸಹ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ಅನ್ನಭಾಗ್ಯ, ಹಸಿದವರಿಗೆ ಯಾರೂ ಕೂಡ ಹಸಿದು ಹೊಟ್ಟೆಯಲ್ಲಿ ಮಲಗಬಾರ್ದು ಅಂತೇಳಿ ಅನ್ನಭಾಗ್ಯ ಯೋಜನೆ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಈಗ ಪಂಚ ಗ್ಯಾರಂಟಿಗಳನ್ನು ಮಾಡೋ ಮೂಲಕ ಇವತ್ತು ಮತ್ತು ಹಣಕಾಸಿನ ಸಚಿವರಾಗಿ ಸುಮಾರು 14 ಬಜೆಟ್ಗಳನ್ನ ಇವತ್ತು ಮಾಡಿ ದಾಖಲೆಯನ್ನು ನಿರ್ವಹಿಸಿದ್ದಾರೆ. ಅವರ ನಾಳೆ ದೇವರಾಜ್ ಅರಸು ಅವ್ರಿಗಿಂತ ಒಂದು ದಿನ ಉತ್ತಮ ಹೆಚ್ಚಿಗೆ ಆಗ್ತದೆ. ಆ ಒಂದು ದಾಖಲೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇರುವಂಥದ್ದು. ಇಬ್ಬರು ಶ್ರೇಷ್ಠ ನಾಯಕರು, ದೇವರಾಜ್ ಅರಸು ಅವರು ಮತ್ತು ಸಿದ್ದರಾಮಯ್ಯ. ಸರ್, 10 ಅಂಕಕ್ಕೆ ಎಷ್ಟು ಕೊಡ್ತೀವಿ ಅಂತ ಸಿಎಂ ಆಡಳಿತಕ್ಕೆ? 10 10ಕ್ಕೆ 11 ಕೊಡಬೇಕು. 11 ಸರ್, ಈಗ ಕೆಲವು ಆದರೆ ಬಿಜೆಪಿ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಏನು ಸಾಧನೆ ಏನು ಮಾಡೋಕ್ಕಾಗತ್ತೆ? 4 ವರ್ಷ ಏನು ಸಾಧನೆ ಮಾಡಿರೋದು? ಅವರು ಹೇಳಿ ನಾವು ಮುಖ್ಯಮಂತ್ರಿಗಳು 5 ವರ್ಷ ಪೂರೈಸಿ 2ನೇ ಅವಧಿಗೆ ಸಿದ್ದರಾಮಯ್ಯನೂ ನಡೆದಿದೆ. ಯಡಿಯೂರಪ್ಪನವರು ಒಂದೇ ಅವಧಿ ಮಾಡಕ್ಕೆ ಬಿಡಲಿಲ್ಲ ಅವ್ರನ್ನ. ಪಾಪ ಯಡಿಯೂರಪ್ಪನವ್ರನ್ನ ಒಂದು ಅವಧಿನೂ ಕೂಡ ಪೂರ್ತಿ ಮಾಡಿಕೊಡಲಿಲ್ಲ. 2 ಸಲ ಅವ್ರನ್ನ ಅವಧಿಕ್ಕಿಂತ ಮುಂಚಿತವಾಗಿ ತೆಗೆದುಹಾಕಿದ್ರು. ಅದನ್ನು ಕೇಳ್ರಿ ಬಿಜೆಪಿ ಅವ್ರಿಗೆ. ನಿಮ್ಮ ಸಾಧನೆ ಏನಂದ್ರೆ ಯಡಿಯೂರಪ್ಪನ ಪೂರ್ಣಾವಧಿ ಟರ್ಮ್ ಮಾಡಿಸಲಾರ್ದಂಥದ್ದು ನಿಮ್ಮ ಸಾಧನೆ. ಕರೆಕ್ಟ್ ಇಲ್ಲೋ ಸರ್? ಈಗ ಸರ್ PPP ಹೋರಾಟಗಾರರನ್ನ ಬಂಧನ ಮಾಡಿರ್ತಕ್ಕಂಥದ್ದು ಮತ್ತು ಅವ್ರ ಮೇಲೆ 109 ಮರ್ಡರ್ ಕೇಸ್ ಚಾನ್ಸ್. ನೋಡಿ, ಈಗ ನಾನು ಸ್ಪಷ್ಟವಾಗಿ, ನೀವು ಎಲ್ಲರೂ ಕೂಡ ಇದ್ದೀರಿ, ನಾನು ಸ್ಪಷ್ಟವಾಗಿಯೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ. ಅವತ್ತು ನಾನು ಅದನ್ನು ಕೂಡ ಹೇಳಿದೆ, ಸ್ವಲ್ಪ ಮನೆಯಲ್ಲಿ ನೋಡಿಸಿದಾಗ ಸ್ವಲ್ಪ ಮಾಡಿ ಮಾಡ್ಕೋಬೇಕು. ಆವಾಗ ನಮಗೆ PPP ಮೆಡಿಕಲ್ ಕಾಲೇಜ್ ಬೇಡ, ಸರ್ಕಾರಿ ಆಗಬೇಕು. ಆಯಿತು, CM ಅವರು ಆಯಿತು, ಹಾಗೆ ಮಾಡೋಣ, ಸ್ವಲ್ಪ ತಡ ಆಗ್ತದಂತೆ ಮುಖ್ಯಮಂತ್ರಿಗಳು ಹೇಳಿದರು. ಅದಾದ್ಮೇಲೆ ಇವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಅದಾದಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ. ನಾನು ಪತ್ರಿಕಾಗೋಷ್ಠಿ ಮಾಡಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಏನೂ ಇದು ಬಿಡಲಾದೆ ಒಂದೊಂದು ಶಬ್ದವನ್ನು ಕೂಡ ನಾನು ಅವ್ರಿಗೆ ಇದು ಮಾಡುವಂತ ಹೇಳಿದ್ದೀನಿ. ಮತ್ತು ಹೀಗಾಗಿ ಮತ್ತೆ ಯಾಕೆ ಇವ್ರು ಮುಂದುವರಿಸಿದಂಥದ್ದು? ಮತ್ತೊಮ್ಮೆ ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ಮತ್ತೊಂದು ಭೇಟಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. 9ನೇ ತಾರೀಕಿಗೆ ಬರ್ತಾ ಇದ್ದಾರೆ, ಬೆಟ್ಟರು ಕೂಡ ಭೇಟಿ ಮಾಡ್ತೀನಿ ಅವ್ರಿಗೆ. ನಾವು ಎಲ್ಲ ನನ್ನಲ್ಲಿ ಸ್ಪಷ್ಟತೆ ಇದೆ. ಆದರೆ ಇದನ್ನ ಸ್ಪಷ್ಟತೆ ಇದ್ಕೊಂಡ್ಮೇಲೆ ಮಾಡಿದ್ರೆ ಮತ್ತೆ ಅದಕ್ಕೆ ನನಗೆ ಗೊತ್ತಾಗಲ್ಲ ಅವ್ರ ಉದ್ದೇಶ ಏನಿದೆ ಅಂತ ಗೊತ್ತಾಗಲ್ಲ. ಈಗ ಭೇಟಿ ಮಾಡ್ಸಕ್ ಪ್ರಮುಖವಾಗಿ ಎಲ್ಲರೂ ಒಳಗಡೆನೆ ಹೋಗಿದ್ದಾರೆ. 6 ಜನ ಯಾರು ನನಗೆ ಗೊತ್ತಿಲ್ಲ. ಕಾನೂನವಾಗಿ ನೀವು ಪೊಲೀಸರಿಗೆ ಕಪಾಳ ಹೊಡೆದು ನಡೀತದ? ಅಲ್ಲ, ಪೊಲೀಸರು ಹತ್ತಿಕ್ಕುವಂತ ಪ್ರಯತ್ನ ನನಗೆ ಅದು ಗೊತ್ತಿಲ್ಲ. ಆದ್ರೆ ಇಷ್ಟೇ, ನೀವು ಕೂಡ ಇದೀರಿ ಮಾಧ್ಯಮದವರು, ನಿಮ್ಗೆ ಯಾರ ಕಪಾಳಿಗೆ ಹೊಡೆದು ನಡೀತದ? ಸಮವಸ್ತ್ರ ಬಗ್ಗೆ ಇದ್ದವ್ರನ್ನ ಯಾರು ಮಾಡ್ತದ? ಸ್ವಾಮೀಜಿನೇ ಇರಲಿ, ಯಾರೇ ಇರಲಿ, MB ಪಾಟೀಲ್ ನಾನು ಕಪಾಳಿಗೆ ಹೊಡೆದು ನಡೀತದ? ಯಾರು ಪೊಲೀಸ್ ಆಸ್ಪತ್ರೆ ಹೊಡೆದು ನಡೀತದ? ಅದೇನಾಗಿದೆ ನನಗೆ ಗೊತ್ತಿಲ್ಲ. ಅದು ಆ ವಿಚಾರದಲ್ಲಿ ಇವತ್ತು ಸಹ ಜಿಲ್ಲಾ ಆಡಳಿತ, ವಿಶೇಷ ಪೊಲೀಸ್ ವರಿಷ್ಠಾಧಿಕಾರಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಪ್ರಶ್ನೆ ಅದು ಅಲ್ಲ ಸರ್, ಚರ್ಚೆ ಟೆಂಟ್ ಅನ್ನ ಕಿಚ್ಚಿದ್ದಾರೆ ಸರ್. ಹೋರಾಟಗಾರರು ಹೇಳ್ತಿರಲ್ಲಪ್ಪ, ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ಮತ್ತೆ ಅದ್ರೂ ಹೇಳಿದ್ದೀನಿ. ಮತ್ತೆ ಮುಖ್ಯಮಂತ್ರಿಗಳು ಕನಕಪುರ ಮೆಡಿಕಲ್ ಕಾಲೇಜ್ ಬಂದಾಗ ನಾವು ಮುಖ್ಯಮಂತ್ರಿಗಳು ನೆನಪು ಮಾಡ್ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದ್ದೀನಿ. ಇಷ್ಟೆಲ್ಲ ಹೋರಾಟದ ಉದ್ದೇಶ ಏನು? ಹೋರಾಟದ ಉದ್ದೇಶ ಏನು ಹೇಳಿ ನನಗೆ? ಅದಕ್ಕೂ ಮುಖ್ಯಮಂತ್ರಿಗಳ ಘೋಷಣೆ ಮಾಡಿಸ್ತೀನಿ ಅಂತ ನೀವು ಹೇಳಿದ್ರಿ. ಯಾರು ಮುಖ್ಯ? ಹಾಗೆ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರೈಟಿಂಗ್ ನಾಗ ಕೊಡ್ರಿ ಕ್ಯಾಬಿನೆಟ್ ಡಿಸಿಷನ್ ಇದು ಮಾಡ್ಲಿಕ್ಕೆ. ಯಾವ ಸರ್ಕಾರಗಳು, ನಮ್ಮ ಸರ್ಕಾರ ಬಿಡಿ, ಬೇರೆ ಸರ್ಕಾರ ಇದ್ರೂ ಕೂಡ ಮಾಡೋಕ್ಕಾಗಲ್ಲ. ದಿವಸ 1,000 ಸ್ಟ್ರೈಕ್ ಆಗ್ತಾವ ರಾಜ್ಯದಲ್ಲಿ. ಎಲ್ಲರಿಗೂ ನೀವು ಬರ್ದು ಕೊಡ್ತೀರಾ? ಲಿಖಿತವಾಗಿ ಕೊಡ್ತೀರಾ? ದೇ ಆರ್ ಮಿಸ್ಗೈಡೆಡ್ ಪೀಪಲ್. ಆದ್ರೆ ಈಗೂ ಕೂಡ ಹೇಳ್ತೀನಿ, ನನಗೆ ಅವ್ರ ಬಗ್ಗೆ, ನಾನು ಹೋರಾಟಗಾರ ಬಗ್ಗೆ ನಾನು ಗೌರವ ಹೊಂದಿದ್ದೀನಿ. ಈಗೂ ಕೂಡ ಹೇಳ್ತೀನಿ, ಮುಖ್ಯಮಂತ್ರಿಗಳು ಬರ್ತಾರೆ 9 ತಾರೀಕಿಗೆ. ಮುಖ್ಯಮಂತ್ರಿಗಳು ಬಂದಾಗ ಒಂದು 12 ಮುಖಂಡರು ಯಾರಿದಾರ ಅವ್ರನ್ನ ಭೇಟಿ ಮಾಡಿಸೋದು ಮಾಡಿಸಿ ಮುಖ್ಯಮಂತ್ರಿಗಳು ನಮ್ಗೆ ಹೇಳಿಸ್ತೀವಿ. ಆದರೆ ನೀವು ರೈಟಿಂಗ್ನಾಗ ಕೊಡ್ರಿ, ಕ್ಯಾಬಿನೆಟ್ ಡಿಸಿಷನ್ ಮಾಡಿರಿ, ಈಗಲೂ ಆಗೋದಿಲ್ಲ, ಮುಂದೂ ಆಗೋದಿಲ್ಲ.
ಮಾಡಿಸುವಂಥದ್ದು ಹೇಳಿದ ಮೇಲೆ ವಿಶ್ವಾಸ ಇರ್ಬೇಕು, ನಂಬಿಕೆ ಇರ್ಬೇಕಾಗ್ತದೆ. ಅಲ್ಲ, ಮುಖ್ಯಮಂತ್ರಿಯಿಂದ ಘೋಷಣೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಲ್ಲಪ್ಪ ನಾವು PPP ಮಾಡಲ್ಲ, ಸರ್ಕಾರಿ ಮಾಡ್ತೀವಿ, ಹಣಕಾಸಿನ ಲಭ್ಯತೆ ನೋಡ್ಕೊಂಡು ನಾವು ಮಾಡ್ತೀವಿ ಅಂತ ಆಯ್ತಲ್ಲ. ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಸರ್, ಅದನ್ನು ಹಿಂಪಡೆಯುವಂತ ನಾನು ಈ ಕೋರ್ಟ್ ಇದರಿಂದ ನಾನು ಎಷ್ಟೋ ಜೊತೆ ಮಾತನಾಡ್ತೇನೆ. ಇವತ್ತು ನನಗೆ ಪ್ರೊಸೆಸ್ ಇರ್ತದೆ, ಮೋಸ್ಟ್ಲಿ ಕಾನೂನಾತ್ಮಕ ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ನಲ್ಲಿ ಇವತ್ತು ಸಹ ಅವ್ರಿಗೂ ಕೂಡ ಏನು ಸಹಾಯ ಮಾಡೋಣ. ಅದು ಅವರು ಕೂಡ ಯಾರು ಕಪಾಳ ಕೊಡ್ತಿದಾರಲ್ಲ, ಅವರು ಕೂಡ ಕ್ಷಮೆ ಕೇಳಬೇಕಾಗ್ತದೆ ಅವರ ಅಧಿಕಾರಿಗೆ. ಈಗ ಖಾದಿ ಸಂವತ್ಸರದ ಮೇಲೆ ಕೈ ಮಾಡೋದು ಭಾಳ ದೊಡ್ಡ ಅಪರಾಧ. ಕೂಡ MB ಪಾಟೀಲ್ ಮಾಡಿದ್ರು ಕೂಡ ತಪ್ಪೇ, ನಾನು ಮಾಡಿದ್ರು ತಪ್ಪೇ ಅದು. Famous food items at Himalayan Resto Cafe now in Vijaypura. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಪಾಟೀಲ್ ಪ್ಲಾನೆಟ್ ಹಿಮಾಲಯ ರೆಸ್ಟೋರೆಂಟ್ ಅಲ್ಲಿ ನಾವು ಬರ್ತ್ಡೇ ಪಾರ್ಟಿ ಮಾಡಿರೋದು. ಮತ್ತೆ ಹಾಗೆ ನಮ್ಮ ಅಪ್ಪಾಜಿ ರಿಟೈರ್ಮೆಂಟ್ ಆಗಿರೋ ಕಾರ್ಯಕ್ರಮನೂ ಇದೇ ಹೋಟೆಲಲ್ಲೇ ಮಾಡಿರೋದು. ಬರ್ತ್ಡೇ ಪಾರ್ಟಿ ಎಲ್ಲಾನು ಫ್ರೀ ಇರುತ್ತೆ. ಹೋಟ್ಲದ್ದು ಊಟದ ಮಾತ್ರ ಕೊಡಬೇಕು. ಅದರಲ್ಲಿ ಅನ್ಲಿಮಿಟೆಡ್ ಊಟ ಇಟ್ಟಿದ್ದಾರೆ, ಭಾಳ ಚೆನ್ನಾಗೈತೆ ಊಟ ಎಲ್ಲನೂ ಊಟ ಫೆಸಿಲಿಟಿನೂ ಚೆನ್ನಾಗೈತೆ. ರುಚಿ ರುಚಿಯ ಅದ್ಭುತ ಆರೋಗ್ಯಕರ ಹಿಮಾಲಯದ ವಿಶೇಷ ರುಚಿಗಳೊಂದಿಗೆ ಚೈನೀಸ್, ಕಾಂಟಿನೆಂಟಲ್ ಮತ್ತು ಭಾರತೀಯ ಆಹಾರಗಳ ಅದ್ಭುತ ಸಂಯೋಜನೆ. ತಾಜಾ ಕಾಫಿ, ಸ್ನಾಕ್ಸ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗಾಗಿ ಸೂಕ್ತ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ, ವಿಜಯಪುರ ನಗರದ ಸೋಲಾಪುರ ರಸ್ತೆ ಪಾಟೀಲ್ ಪ್ಲಾನೆಟ್ ನಲ್ಲಿ ಹೊಸದಾಗಿ ಭವ್ಯ ಉದ್ಘಾಟನೆಗೊಂಡ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ. ಶುದ್ಧತೆ, ರುಚಿ, ಆರೋಗ್ಯಕರ ಆಹಾರಗಳ ಅದ್ಭುತ ಹಿಮಾಲಯದ ಸ್ಪೆಷಲ್ ರುಚಿಕರ ಆಹಾರಗಳು. ಒಮ್ಮೆ ಬನ್ನಿ, ಮತ್ತೆ ಮತ್ತೆ ಬರಬೇಕೆನ್ನಿಸುತ್ತದೆ. ಇಲ್ಲಿ ತಾಜಾ ಕಾಫಿ, ಸ್ನಾಕ್ಸ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಾಗಿ ಸೂಕ್ತವಾದ ಸ್ಥಳ ಹೊಂದಿದ್ದು ಅಷ್ಟೇ ಅಲ್ಲ, ಮಕ್ಕಳ ಮನರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಮತ್ತು ಮಕ್ಕಳ ಹಾಗೂ ಪೋಷಕರ ಹಾಗೂ ಗೆಳೆಯರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಗಾಗಿ ಉತ್ತಮ ಡೆಕೋರೇಷನ್ಸ್, ಲೈಟಿಂಗ್, ಮನೋರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಲಭ್ಯ. ಇಲ್ಲಿ ಊಟದ ಆರ್ಡರ್ ಕೂಡ ಪಡೆಯಬಹುದು. ಹೊರಗಿನ ವಾತಾವರಣದ ರೆಸಾರ್ಟ್ ನಂತೆ ಇಲ್ಲಿ ಸೌಲಭ್ಯ. ಒಮ್ಮೆ ನೀವು ನಿಮ್ಮ ಗೆಳೆಯರ ಬಳಗ ಹಾಗೂ ಪರಿವಾರದೊಂದಿಗೆ ಬನ್ನಿ, ನಮ್ಮ ಆಹಾರದ ರುಚಿ ಪಡೆಯಿರಿ. ಆರ್ಡರ್ ಪಡೆಯಲು ಈಗಲೇ ಕರೆ ಮಾಡಿರಿ 9356870192 ಹಾಗೂ 8147147192. ನಮ್ಮ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ, 3rd ಫ್ಲೋರ್, ರಿಲಯನ್ಸ್ ಸ್ಮಾರ್ಟ್, ಪಾಟೀಲ್ ಪ್ಲಾನೆಟ್, ಸೋಲಾಪುರ್ ರೋಡ್, ವಿಜಯಪುರ. ಆಲ್ವೇಸ್ ಫ್ರೆಶ್ ಟೋಸ್ಟೆಡ್ ಪಿಜ್ಜಾ, ಅರೋಮಿಕ್ ಇಟಾಲಿಯನ್.